ಸ್ಪೆಷಲ್ ಆಗಿ ನಮ್ ಜಿಲ್ಲಾ ಉಸ್ತುವಾರಿ ಅವರ ಜಿಲ್ಲಾ ಉಸ್ತುವಾರಿ ಇದಾರ, ಅವ್ರದೇ ಒಂದು ಗಟ್ಟಿ ಕಾರ್ಖಾನೆ ಬಂದ್ ಮಾಡಿದವಲ್ಲ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಖಾನೆಗಳು ಬಂದ್ ಆಗ್ತಾವ ಅಂತೇಳಿ ನಮ್ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಏನ್ ಬರೀ ಚಪಾತಿ ಜಾಸ್ತಿ ತಡ್ರಿ. ಈಗ ಅಲ್ಲಿ ಹೋಗಿ ಹೋರಾಟ ಮಾಡಿದ್ರು ತಡಿಪ್ಪ, ಅಲ್ಲಿ ಹೋಗಿ ಒಂದ್ ಸಾವಿರ ಮಂದಿ ಅಟ್ಟ ಹೋಗಿದ್ರಿ. ಒಂದೇ ವಿಷಯ ಮಾಡ್ಬೇಕ್ರಲ್ಲ, ಮರು ಜಿಲ್ಲೆ ಬಂದವರು 1000 ಮಂದಿನ ರೆಡಿ ಮಾಡ್ಕೊಂಡು ಅಲ್ಲಿ ಸೈನಿಕ ಸರ್ಕಲ್ ಒಂದ್ 2 ತಾಸು ಬಂದ್ ಮಾಡಿ ಅವ್ರ ಫ್ಯಾಕ್ಟ್ರಿ ಮುಂದೆ ಹೋಗಿ ಕೂತು ಜಿಲ್ಲಾ ಉಸ್ತುವಾರಿ ಅವರ ಅಲ್ಲಿ ಇರ್ತಕ್ಕಂಥ ಎಮ್ಡಿಗಳು ಸಂಪರ್ಕ ಮಾಡಿದ್ರು. ಸಂಚಾರ ಮಟ್ಟ ಸ್ಟ್ರೈಕ್ ಮಾಡಿದಾಗ ಅವ್ರ ಗೈಟಾಗಿ ಹೇಳಿ ಆಮೇಲೆ ತಹಶೀಲ್ದಾರ್ ಅವ್ರನ್ನ ಕರೆಸಿ ತಹಶೀಲ್ದಾರ್ ಜವಾಬ್ದಾರಿ ಹೇಳಿದ್ರು, ನೋಡ್ಪಾ ನೀನ ಅವರ ಭವಿಷ್ಯ ಜಿಲ್ಲಾ ಉಸ್ತುವಾರಿ ಅವ್ರ ಜೊತೆ ಮಾತಾಡ್ರಿ, ನಾನ್ ಮಾತ್ರ ಕಬ್ಬಿನ ಬೆಲೆ ನಿಗದಿ ಆಗಿರ್ವಿ ಕಾರ್ಖಾನೆ ಚಾಲೂ ಮಾಡಂಗಿಲ್ಲ ಅಂತ ಹೇಳಿದ್ರು. ಅವ್ರ ಅದ್ರ ಪ್ರಕಾರ ಇವತ್ತಿನವರೆಗೂ ಕೂಡ ಕಾರ್ಖಾನೆ ಚಾಲೂ ಮಾಡಿಲ್ಲ. ಅವತ್ ಮಾಡತ್ತಿರ ಅವ್ರ ಕಟಾವು ಸಾಗಾಣಿಕೆ ಕೊಟ್ರಿ 20 ತಾರೀಕ, ಅದ್ರ ಸಂಬಂಧ ಹೋದ್ರು ನಾವು ಸುಮ್ಮನೆ ಈಗ ಸರ ಆಮ್ಯಾಲ ಏನ್ ಮಾಡಿದ್ರಿ ಇವೆಲ್ಲ ಅದು ಒಂದಕ್ಕೆ ಹೋದ್ರೆ ಬರೋಬ್ಬರಿ ಆಗುದಿಲ್ಲ. ಇಲ್ಲಿ ಪ್ರಭಾಕರ್ ಕೋರೆ, ಅಜ್ಗಲ್ ಬೆಡಿಕಾಳ, ಮತ್ತೇವು ಕೆಂಪವಾಡ, ಕಾಗವಾಡ, ಸಿರುಗುಪ್ಪಿ, ಶಿವಶಕ್ತಿ, ಮತ್ತ ಈ ಶಿವಶಂಕರಪ್ಪ ಸಾಹಿಬ್ 25,000 ಕೃಷಿ ಕಿಟ್ಟಾರ ಅವರು. ಇಲ್ಲಿ 10 ಕಿಲೋಮೀಟರ್ದಾಗ ಐತೆ ಅವ್ರು ಅಳಗೋಡಿ ಅಲ್ಲಿ ಅದು ಎಲ್ಲಾ ರಾತ್ರಿ 12 ಮಟ್ಟ ಅಡ್ಡಾಡಿ ಎಲ್ಲಾ ಕಾರ್ಖಾನೆಗೆ ಯಾವ ಚಾಲೂ ಮಾಡಿವಿ, ಯಾವ ಆರ್ಡರ್ ಇರ್ಲಿ ಅಪ್ಪ ಇರ್ಲಿ ಕಳ್ಸವ್ರು ನಾವು ಹಿಂದಾಗಡ್ಸೆ ನಾವು ನಮ್ಮನ್ನ ಯಾರು ಬಿಡಂಗಿಲ್ಲ ಅಂತೇಳಿ ಎಲ್ಲಾ ಜಿಲ್ಲೆ ಇರ್ತಕ್ಕಂಥ ಕಾರ್ಖಾನೆ ಬಂದ್ ಮಾಡಿದ್ವು. ಮತ್ತೊಂದ್ 2 ಕಾರ್ಖಾನೆ ಯಾವ ಚಾಲೂ ಇದ್ದು ಅದು ಯಾವಾಗ ಸಾಕಿ ಬಂದ್ ಮಾಡಿಸ್ಬೇಕಂತಂದ್ರೆ ಯಾವ ಚಾಲೂ ಮಾಡ್ಬಿಟ್ಟಿಲ್ಲ ಇಲ್ಲಿವರೆಗೆ. ಅದು ಈ ರೈತ ದೇವರೆಲ್ಲ ಆಶೀರ್ವಾದ ಐತಿ, ಅದಕ್ಕೆ ಇವತ್ತಿಲ್ಲ ಜನಾಂದೋಲನ ಆಗಿತ್ತು ಸರ್. ಇದು ಮೋಸ ನಿಮ್ಗ ಈ ರೈತ ಸಂಘ ಮತ್ತು ಕಬ್ಬು ಬೆಳೆಗಾರ ಒಕ್ಕಟ್ಟಾಗ್ತಕ್ಕಂಥ ಸಂದರ್ಭನ ಕಾರ್ಖಾನೆ ಮಾಲೀಕರ ಮೋಸ ಮಾಡೋ ತನಕ್ಕಾಗಿ ಇವರೆಲ್ಲ ಇವತ್ತು ತೀರ್ಮಾನ ಮಾಡ್ಯಾರ್ರಿ. ನಾವೇನು ಅನ್ಯಾಯ ಮಾಡಿಲ್ಲ. ಕಾರ್ಖಾನೆ ಮಾಲಕರಿಗೆ ಮತ್ತೊಂದು ಕಾರ್ಖಾನೆ ಕಟ್ಟುವ ಶ್ರೀಮಂತರಾಗತ್ತಾರ. ಕಬ್ಬು ಬೆಳೆಗಾರಿಗೆ ಯಾಕೆ ರೊಕ್ಕ ಕೊಡುವಾರ ಇವ್ರ, ಯಾಕೆ ಮೋಸ ಮಾಡತ್ತಾರೋ, ಯಾಕೆ ಅನ್ಯಾಯ ಮಾಡತ್ತಾರೋ ಅಂತೇಳಿ ಇವತ್ತು ಜನಾಂದೋಲನ ಇವ್ರ ಸ್ವಾಭಿಮಾನ ಲಕ್ಷಾಂತರ ಜನ ಇವ್ ಬೇಡ ಬರ್ತಾರ. ಬರಬಾರ್ದು ಅಂದ್ರೆ ಕೇಳಿದ್ರೆ ಅಧ್ಯಕ್ಷರು ನಾಳೆ 4 ಲಕ್ಷ ಮಂದಿ ಬರೋರ, ನಾಳೆ 10 ಲಕ್ಷ ಮಂದಿ ಬರೋರು. ನಮ್ಗೆ ರೊಕ್ಕ ಬೇಕಾ? ಸರ್ಕಾರ ಹೋಗ್ತಕ್ಕಂಥದ್ದಲ್ಲಿ 4,500 1,000 ಪೈಸೆ ಕೊಡಬೇಕಾ? ಕಾರ್ಖಾನೆಯವ್ರು ಹಿಂಗ ಇದೆಲ್ಲ ಇಷ್ಟ ಪರಿಸ್ಥಿತಿ ಬಂದ ಸರ್. ನಮ್ಗೆ ಯಾಕಂದ್ರೆ ಇದ್ದಿದ್ದು ಸ್ಟೋರಿ ಎಲ್ಲ ನಮಗ ಮನವರಿಕೆ ಮಾಡಿಕೊಟ್ಟದು. ಇದು ಜನಾಂದೋಲನ ಆಗೈತಿ. ಇದು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತೈತಿ. ಈ ಸರ್ಕಾರಕ್ಕೆ 4,500 ರೂಪಾಯಿ ಟ್ಯಾಕ್ಸ್ ಹೋಗ್ತೈತಿ ಗೌರ್ಮೆಂಟ್ಕ. ತಾವ್ ಅದ್ರೊಳಗಿದ್ದ ಈ ಕಾರ್ಖಾನೆಯವ್ರ ಇಲ್ಲಿ ಹೆಚ್ಚಿಗೆ ಕೊಟ್ರ ಹೇಳ್ರಿ, ಹೆಚ್ಚಿಗೆ ಕೊಟ್ರಪ್ಪ ಏನ್ರಿ ಹೇಳಿನ್ ರಿಕವರಿ ಸ್ಯಾಂಪಲ್ ಏನ್ರಿ ರಿಕವರಿ ಹೇಳಿ ತೂಕ ಹೇಳ್ತಾ ತೂಕ ರಿಕವರಿ ವಿಚಾರ ಇವೆಲ್ಲ ಮೋಸ ಎಲ್ಲ ಹೇಳ್ತೀಗ. ಹೇಳ್ರಿ ಅದನ್ನ ಹೇಳ್ತೀವಿ ಸರ್. ಕರೆಂಟ್ ಕೂಡ ನಮಗ ಅಗಲಿ 7 ತಾಸು ಸಾಲವಾತ. ಅಗಲಿ ಅದು ಏನ್ ಬಿಡಪ್ಪ ವಿಷಯ ಇಲ್ಲ. ಅವ್ರಿಗೆ ಮನವರಿಕೆ ಕಷ್ಟ. ನಮ್ ರೈತರು ಹೇಳ್ತಾರ ಹಗಲಿ 7 ತಾಸು ಸಾಲೋದಿಲ್ಲ, ಅದನ್ನ ಒಂದ್ 12 ತಾಸು ಮಾಡ್ರಿ, ಹಗಲಿ ನೀರ್ ಹಾಸ್ತು, ನಾವು ರಾತ್ರಿ ಮನ್ಯಾಗ ಗಂಡ್ರ ಮಕ್ಕಳ ಜೋಡಿ ಮಕ್ಕೋಬೇಕಂತ ಇವೆಲ್ಲ ಆಸೆ ಐತೆ. ಆಯ್ತು ಸಾಕು ಬಿಡ್ರಿ ನಾಟ ಮತ್ತೆ ಹಂಗ ಹೋಗಿನವ್ರು ಲಾಭ ಆಕೈತಿ ಅಂದ್ರ ಗೊತ್ತಾಗಿಲ್ಲ, ಈಗ ಗೊತ್ತಾಗೈತಿ. ಹಂಗ ಕತ್ತಿ ಹಂಗ ತುಳು 70-80 ವರ್ಷ ಸಾಯ್ತೇವೆ ಶಾಂತಿ. ಸರ್ ಇನ್ನೊಂದ್ರಿ ಅಲ್ಲಿ ಬಣ್ಣಿಗಪ್ಪ ಈಗ ಲಾಸ್ಟ್ ಪಾಯಿಂಟ್ ಸರ್, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾವ್ರಿ. ಇಡೀ ಬೆಳಗಾವಿ ಇರ್ಲಿ, ಬಾಗಲಕೋಟೆ ಇರ್ಲಿ, ಕಿವಿನ ಕೇಳ್ರಿ, ಕಿವಿ ಅಂತ ಕೇಳೋದು ಹೇಳಿಲ್ಲ. ಸುಮ್ಮನೆಪ್ಪ ಕೈ ಮುಗಿದು ನಮ್ ದೇವ್ರ ಹೋಡ್ರಿ, ಶಾಂತಿ ಇರ್ರಿ. ಈಗ ಸರ HNT ಏನ ಇಲ್ಲ ಬರ್ಕೊಂಡು ಕೊಡೋದು ಸಾಂಗ್ ಸರ. HNT ಅವ್ರ ಏನ್ ಮಾಡ್ತಾರ, 20 ಕಿಲೋಮೀಟರ್ದಾಗ ಅವ್ರಿಗೆ ಸಾಕಾಗುವಷ್ಟು ಕಬ್ಬು ಐತಿ. 2 ಕಾರ್ಖಾನೆ ನಡಿವಟ್ಟು ಬೆಳಗಾವಿ ಜಿಲ್ಲೆ ಒಳಗೆ ಐತಿ, ಬಾಗಲಕೋಟೆ ಐತಿ, ಬಿಜಾಪುರ ಒಳಗೈತಿ. 20 ಕಿಲೋಮೀಟರ್ ಕಬ್ಬು ತಂದಿರತ್ತವ್ರ. ಇವತ್ತವ್ರ ನಮಗ್ 3,500-400 ಕೊಡಕ್ ಏನು ಪ್ರಾಬ್ಲಮ್ ಇಲ್ಲ. ಅವ್ರ ಏನ್ ಮಾಡ್ತಾರ, 20 ಕಿಲೋಮೀಟರ್ದವಗೂ ಅಷ್ಟ ರೊಕ್ಕ, 90 ಕಿಲೋಮೀಟರ್ ತಂದವನು ಅಷ್ಟ ರೊಕ್ಕ. ಅದನ್ನೆಲ್ಲ ಡಬ್ ಹಾಕಿ ನಮ್ಮ ತಲೆ ಕಟ್ಟದಾರ್ರಿ. ಅಲ್ಲಿ HNT ಮೋಸ ಮಾಡಿ ಇಲ್ಲಿವರೆಗೆ
20-30 ವರ್ಷ ಮೋಸ ಮಾಡ್ಯಾವ್ರಿ. ಅದು ಮಿನಿಮಮ್ 20 ಕಿಲೋಮೀಟರ್ ತಂದ 20 ಕಿಲೋಮೀಟರ್ ಅಂಡರ್ಗ್ರೌಂಡ್ ದಾಗ ನಮ್ಗೆ ರೊಕ್ಕ ಕೊಟ್ರು ಅಂದ್ರ 3,500 ಕೊಡ್ಬೋದು ಅನ್ಬೇಕ, 4,000 ಕೊಡ್ಬೋದು. ಬಾಳ ಹೇಳಿ ಮತ್ತೆ 4,000 ರೂಪಾಯಿ ಕೊಡ್ಬೋದು ಸರ್ ಸಾಧ್ಯತೆ. ಅಂದ್ರ ಕಾರ್ಖಾನೆ ಅವ್ರ ಎಲ್ಲಾರು ತಲೆ ಕಟ್ಟಿ ಮೋಸ ಮಾಡತ್ತಾರ್ರಿ. ಲೈಸೆನ್ಸ್ ಕೊಡೋ ಮುಂದ ಅವ್ರ 20 ಕಿಲೋಮೀಟರ್ ಕೊಡ್ಬೇಕು ಕಾನೂನು ಅದ್ರೊಳಗ ಕೊಟ್ಟಿರ್ತಾರ. 15 ಕಿಲೋಮೀಟರ್ ಅಷ್ಟೇ ಇದ್ರೆ ಸರ್. ಈಗ ಕಾರ್ಖಾನೆ ಅವರು ಈ ರೀತಿ ಮೋಸ ಮಾಡತತ್ತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವ್ರು ಏನಿಲ್ಲ ರೊಕ್ಕ ತಗೊಂಡು ಕಬ್ಬು ಬೆಳೆಗಾರ ಶ್ರಮದಿಂದ ಬೆವರ ರಕ್ತ ಸುರಿಸಿ ಇಡೀ ನಮ್ಮ ಕುಟುಂಬ ಎಲ್ಲ ದುಡಿದು ಗೊಬ್ಬರ ಹಾಕಿ ಬಂಗಾರ ಹೊತ್ತೆ ಉಗಿದಾಗ ಕಬ್ಬು ಬೆಳೆಸಿದ್ರಿ. ಅದಕ್ಕ ದಯವಿಟ್ಟು ಸರ ಈ ರೈತರನ್ನ ಯಾವ ರೀತಿ ಬದುಕ್ತೀರಿ, ಈ ರೈತರನ್ನ ಯಾವ ರೀತಿ ಕಾಪಾಡ್ತೀರಿ ಅನ್ನೋದು ಮಹಾರಾಷ್ಟ್ರ ಬಾರ್ಡರ್ದಾಗ ಕೇಳಿ ಹೇಳ್ತೀನಪ್ಪ. ಈಗ ಬಾಯಿ ಅದನ್ನ ಹೇಳ್ರಿ. ಮಹಾರಾಷ್ಟ್ರ ಇಲ್ಲೇ ಬಾರ್ಡರ್ದಾಗ ತಡ್ರಿಪ್ಪ, ಮಹಾರಾಷ್ಟ್ರ ಬಾರ್ಡರ್ದಾಗ ಈಗಾಗಲೇ 3,500 3,400 ಅವ್ರು ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಇಲ್ಲಿದ್ರೆ ಬಂದ ಕಬ್ಬು ಹೇಳ್ತಾರ್ರಿ. ಈಗ ಆದ್ರೂ ಅಲ್ಲಿ ಮಹಾರಾಷ್ಟ್ರ ರಾಜು ಶೆಟ್ಟಿ ಸಾಹೇಬ್ರು ಅದನ್ನ ಒಪ್ಪಗೊಂಡಿಲ್ಲ. ಅವ್ರು 750 ರೂಪಾಯಿ ಫಿಕ್ಸ್ ಆದಾಗ ನಂತರ ಅಲ್ಲಿ FRP ಏನೋ ಗುದ್ದ ಹೇಳ್ತಾರ. ಅವ್ರದ್ದೇನ್ ಲೆವೆಲ್ ಅವ್ರದ್ದೇನ್ ಲೆವೆಲ್ ಐತಿ. ಅವ್ರು ನಮಕ ಒಂದು ಪಾಯಿಂಟ್ ರಿಕವರಿ ಹೆಚ್ಚು ಹೋಗ್ತಾರೋ ನಮಗೂ ಲಾಭ ಆಗತ್ತೆ. ನಾವೇನತ್ತು ಇವ್ರಿಗೆ 20 ಕಿಲೋಮೀಟರ್ ಹೋದ್ರೆ 3,750 ರೂಪಾಯಿ ನಮ್ಗೆ ಕೊಡಕ್ ಸಾಧ್ಯ ಐತಿ. 100 ಕಿಲೋಮೀಟರ್ ನಮ್ಗೆ ತಲೆ ಕಟ್ಟಿ ನಮ್ಮನ್ನ ತಂದು ಬೀದಿ ಕುಣಿಸಿ ಜನಾಂದೋಲನ ಆಗುವಂಗ್ ಮಾಡಿದಾರ ಕಾರ್ಖಾನೆ ಮಾಲೀಕರಿಗೆ. ಅದಕ್ಕಾಗಿ ತಾವ ರೈತರಿಗೆ ಮತ್ತ ಏನ್ ಪರಿಹಾರ ಹೇಳ್ತಾರೆ ಯಾಕೋ ಸರ್. ಇನ್ನೊಂದ್ರಿ ಏಕಪ್ಪ ಸರ್, ಇನ್ನೊಂದ್ ಏನಾಗೈತಿ 114 ರೂಪಾಯಿ ತಡ್ರಿ ಕಟಾವು ಹಿರಿಯರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತದನ. ಕೇಂದ್ರ ಸರ್ಕಾರ ಕೊಡ್ಬೇಕಂತ ಆದೇಶ ಮಾಡಿತ್ತು. ಏನಂತ 114 ರೂಪಾಯಿ ಕಬ್ಬು ಕಡ್ದಾರ ರೊಕ್ಕ ಕೊಡ್ಬೇಕಂತ ಹೇಳ್ಯಾರ. ಮಹಾರಾಷ್ಟ್ರದಾಗ ನಿಗದಿ ಆಗೈತಿ. ಕೇಳ್ರಿ, ಕೆಲವು ಕಾರ್ಖಾನೆ ಒಳಗ ಇಲ್ಲಿ ಯಾವ್ದು ಮುನ್ನೋಳಿ ಕಾರ್ಖಾನೆ ಒಂದು 2-3 ಕಾರ್ಖಾನೆ ಅವ್ರು ಅಷ್ಟೇ ರೊಕ್ಕ ಕೊಟ್ಟಾರ್ರಿ. ನಮ್ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಕೂಡ 114 ರೂಪಾಯಿ ಕೊಟ್ಟಿಲ್ಲ ಕಬ್ಬು ಕಡ್ದಿದ್ದ. ಇಂತ ಹಲವಾರು ಕಾರ್ಖಾನೆಗಳಿದಾವ್ರಿ. ಇಲ್ಲಿ ಬಾಗಲಕೋಟೆ ಒಳಗದಾವ, ಬಿಜಾಪುರದಾಗದಾವ. ಅದು 110 ರೂಪಾಯಿ ಕಬ್ಬು ಕಡ್ದಿರ್ತಕ್ಕಂತ ಕಾರ್ಮಿಕರಿಗೆ ಅವ್ರಿಗೂ ಕೊಡ್ಬೇಕು. ಮತ್ತ ಇಲ್ರಿ ಈಗೇನು ಕಬ್ಬು ಕಟಾವು ಮಾಡ್ತಾರಲ್ಲ ಸರ್, ಇವತ್ ಕಾರ್ಮಿಕರು ರೈತರು ಅವ್ರಿಗೆ ಏನಾರ ಅನಾಹುತ ಆತಂದ್ರೆ ರಕ್ಷಣೆ ಇಲ್ಲ. ಏನಾರ ಕಬ್ಬು ಇರುತ್ನಾಗ ಹಾವು ಕಡಿತು ಬಿದ್ರು ಕೆಳಗ, ಅದಕ್ಕ ಇವತ್ ಸರ್ಕಾರಕ್ಕೆ ಅದನ್ನೊಂದು ಒತ್ತಾಯ ಮಾಡ್ತಾ ಇದೀವಿ. ಅವ್ರಿಗೆ ಕಡ್ಡಾಯವಾಗಿ ಕಾರ್ಮಿಕ ಕಾರ್ಡ್ ಮಾಡ್ಬೇಕು ಅನ್ನುವಂಥದ್ದನ್ನ ಇವತ್ತ ರಾಜ್ಯ ಸರ್ಕಾರಕ್ಕೆ ರೈತರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಈಗ ಸರ್ ಇನ್ನೊಂದು ಈಗಬ್ರಿ ಈಗ ಹಾಕಿದ್ದಿಲ್ಲ ಸರ್, ಅದನ್ನ ಹೇಳ್ತೀನಿ ಮತ್ತೆ ಸರ್. ಏನ್ ಕೇಳ್ರಿ ಸರ್, ಕಾನೂನು ಸಚಿವರಿದ್ರಿ ನೀವು, ಕಾನೂನು ಸಚಿವರಿದ್ರಿ. ತಾವೇನ್ ಮಾಡಿರ್ತಂದ್ರ 15 ದಿವಸನಾಗ ಯಾವ ಕೊಡುದಿಲ್ಲ. ಒಂದು ಕಮಿಷನರ್ ಇಲಾಖೆ ಫುಲ್ ಒಬ್ಬ ಚಲೋ ಅಂತ ಈಗ ರವಿಕುಮಾರ್ ಸಾಹೇಬ್ ಅಂತ ಒಂದ್ ಚಲೋ ಪವರ್ಫುಲ್ ಅಂತ ಅಧಿಕಾರಿ ರೆಡಿ ಮಾಡ್ರಿ. ಕಮಿಷನರ್ ಇಲಾಖೆ ಒಂದು 53 ಮಂದಿ ಸಿಬ್ಬಂದಿ ಕೊಡ್ರಿ. 15 ದಿವಸನಾಗ ಯಾವ ಕಾನೂನು ಪ್ರಕಾರ ಹಣ ಕೊಡಂಗಿಲ್ಲ. ಅವ್ರ ಮೇಲೆ ತಕ್ಷಣ ಇಂಟ್ರೆಸ್ಟ್ ಹಾಕಿ ಕೊಡ್ಸ್ತಕ್ಕಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ತಾವು ಕಾನೂನು ಸಚಿವರು ಜವಾಬ್ದಾರಿ ಹೋಗ್ತ. ಯಾಕಂದ್ರೆ 12 ತಿಂಗಳು ಕಬ್ಬು ಬೆಳೆಸಾಕ್ಬೇಕ್ರಿ. ಇವ್ರು 3 ತಿಂಗಳು 6 ತಿಂಗಳ ಕಬ್ಬು ಜಗ್ಗಿನವ್ರು 2 ತಿಂಗಳು ಆತು 16 ತಿಂಗಳು ಹೋಗ್ತ. 16 ತಿಂಗಳಕ್ಕ ಅದೇ ಮುಗಿದ ₹1,00,000 ಬಡ್ಡಿ ಹಂಗ ತಂದ್ ಅದಕ್ಕೆ ಹಾಕಿರ್ತೀವಿ. ಅದಕ್ಕೆ 36,000 ಇನ್ 12,000 ಎಲ್ಲ ಸಾಲ ಬಡ್ಡಿ ಕೂಡಿ ಮತ್ ಸಾಲಗಾರ ಇಲ್ಲಿ ಬಂದಾರತ್ತಂದ್ರ ಎಕರೆಗೆ 10 ಲಕ್ಷ ರೂಪಾಯಿ ಸಾಲದವ್ರಪ್ಪ. ನೀವು ಕಬ್ಬು ಎಕರೆಗೆ 10 ಲಕ್ಷ ಸಾಲ ಮಾಡಿದ್ರಿ. ನೀವು ಸರ್ಕಾರದಿಂದ ಬಾಳ ಅಂತಂದ್ರೆ 50,000 ಕೊಟ್ರಿ ಎಕರೆಕ. ನಾವ್ ಬೇರೆ ಕಡೆ ಪರಿಸ್ಥಿತಿ ಯಾಕಂದ್ರೆ ಮತ್ತೆ ಮದುವೆ ಮಾಡ್ಬೇಕು, ಮನ್ಯಾಗ ಮಕ್ಕಳ ಮರಿ ಕುಟುಂಬ ಸಾಗ್ಲಿಕ್ಕೆ ಇವೆಲ್ಲ ಆಗೇತ್ರಿ. ತಡ್ರಿ ಇಷ್ಟೆಲ್ಲ